Hello everyone, welcome back to Study Zone YouTube channel. In a previous session, we have discussed about internal protocol. Today in this session, I came with another topic in a computer, that is ನುಡಿ ತಂತ್ರಾಂಶ. ನೀವೆಲ್ಲ ನೋಡಿರ್ತೀರ ಕಂಪ್ಯೂಟರ್ ಪೇಪರಲ್ಲಿ ಕಮ್ಯುನಿಕೇಷನಲ್ಲಿ ನುಡಿ ಮೇಲೆ ಕಂಪಲ್ಸರಿ 4 to 5 ಕ್ವಶನ್ಸ್ ಕೇಳಿರ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಕೀಬೋರ್ಡಲ್ಲಿ ಇಂಗ್ಲೀಷ್ ಆಲ್ಫಾಬೆಟಿಂದ ನುಡಿನ ಟೈಪ್ ಮಾಡ್ಬೋದು MS ವರ್ಡಲ್ಲಿ ಅಂತ ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾಟ್ ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅಲ್ಲದೆ ನೀವೆಲ್ಲಾದರೂ ಜಾಬಿಗೆ ಹೋದರೆ, ಟೈಪಿಂಗಿಗೆ ಹೋದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನುಡಿನ MS ವರ್ಡಲ್ಲಿ ಟೈಪ್ ಮಾಡೋದು ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ಕಲಿತಾ ಹೋಗೋಣ. ಯಾರು ಫಸ್ಟ್ ಟೈಮ್ ಈ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಯೂಟರ್ ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ನೀವು ಹೋದರೆ ಅಲ್ಲಿ ಯು ವಿಲ್ ಗೆಟ್ ಆಲ್ ಕ್ಲಾಸಸ್ ಆನ್ ಅ ಕಂಪ್ಯೂಟರ್. ಮೇಕ್ ಯೂಸ್ ಆಫ್ ದೋಸ್ ಕ್ಲಾಸಸ್. ಜೊತೆಗೆ ಕ್ಲಾಸ್ ಹೇಗಿತ್ತು ಅಂತ ಲಾಸ್ಟಲ್ಲಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಮೂವ್ ಟು ದ ಟಾಪಿಕ್. ನುಡಿ ಸಾಫ್ಟ್ವೇರ್ ವಾಸ್ ಡೆವಲಪ್ಡ್ ಬೈ ದ ಕನ್ನಡ ಗಣಕ ಪರಿಷತ್ತು. ನುಡಿ ಅನ್ನೋದೇನಾಗಿದೆ, ಇಟ್ ಈಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಕನ್ನಡ ಗಣಕ ಪರಿಷತ್ತು ಇದನ್ನು ಡೆವಲಪ್ ಮಾಡಿದೆ. ಇಟ್ ವಾಸ್ ಫೌಂಡೆಡ್ ಬೈ ಅ ಕರ್ನಾಟಕ ಗೌರ್ನಮೆಂಟ್. ನಿಮಗೆ ಕೇಳ್ಬೋದು ಹೂ ವಾಸ್ ಡೆವಲಪ್ಡ್ ದ ನುಡಿ ಸಾಫ್ಟ್ವೇರ್ ಅಂತಂದರೆ ಕನ್ನಡ ಗಣಕ ಪರಿಷತ್ತು ಇದನ್ನು ಡೆವಲಪ್ ಮಾಡಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಫೌಂಡೆಡ್ ಬೈ ದ ಕರ್ನಾಟಕ ಗೌರ್ನಮೆಂಟ್. ಕರ್ನಾಟಕ ಸರ್ಕಾರವು ನುಡಿ ತಂತ್ರಾಂಶ ಸ್ವಾಮಿತ್ವವನ್ನು ಹೊಂದಿದೆ ಮತ್ತು ನುಡಿ ತಂತ್ರಾಂಶವನ್ನು ಉಚಿತವಾಗಿ ಲಭ್ಯವಿರುವಂತೆ ಮಾಡಿದೆ. ಅಂದರೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ನುಡಿ ತಂತ್ರಾಂಶವನ್ನು ನಮಗೆಲ್ಲ ಉಚಿತವಾಗಿ ಲಭ್ಯವಿರುವಂತೆ ಮಾಡಿದೆ. ಸೊ ಇಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ ಇದು. ನುಡಿಯನ್ನು ಕನ್ನಡ ಗಣಕ ಪರಿಷತ್ತು ಅಭಿವೃದ್ಧಿಪಡಿಸಿದೆ. ಹೇಳಿದ್ನಲ್ಲ, ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಕನ್ನಡ ಗಣಕ ಪರಿಷತ್ತು ಇದನ್ನು ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ನುಡಿ ಕನ್ನಡ ತಂತ್ರಾಂಶ ಬಳಸುವ ಕೀ ಲೇಔಟ್ PK ರಾವ್ ಅವರು ಅಭಿವೃದ್ಧಿಪಡಿಸಿದ್ದು. ನಿಮಗೆ ಹೇಳ್ಬೋದು ಕ್ವಶನ್ನು, ಕೀ ಲೇಔಟು ನುಡಿ ತಂತ್ರಾಂಶ ಬಳಸ್ತೀವಲ್ಲ ಅದರದ್ದು ಕೀ ಲೇಔಟ್ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತಂದರೆ PK ರಾವ್ ಅವರು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ನುಡಿ ತಂತ್ರಾಂಶ ಬಳಸುವ ಕೀ ಲೇಔಟನ್ನು PK ರಾವ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ನೆಕ್ಸ್ಟು, ನುಡಿ ತಂತ್ರಾಂಶ ಬಳಸಲು ಸ್ಕ್ರೋಲ್ ಲಾಕ್ ಆನ್ ಮಾಡಬೇಕು. ನಿಮಗೆ MS ವರ್ಡಲ್ಲಿ ನೀವು ಡೈರೆಕ್ಟಾಗಿ ನುಡಿ ತಗೊಂಡು ಟೈಪ್ ಮಾಡೋಕ್ಕೆ ಹೋದರೆ ಅದು ಕನ್ನಡ ಟೈಪ್ ಆಗಲ್ಲ. ಸೊ ಯು ಶುಡ್ ಆನ್ ದ ಸ್ಕ್ರೋಲ್ ಲಾಕ್ ಬಟನ್ ಇನ್ ಅ ಕೀಬೋರ್ಡಲ್ಲಿ ಸ್ಕ್ರೋಲ್ ಲಾಕ್ ಬಟನ್ ಇರುತ್ತೆ, ಅದನ್ನು ಆನ್ ಮಾಡಿದರೆ ಮಾತ್ರ ನಿಮಗೆ ನುಡಿ ಟೈಪ್ ಮಾಡೋಕ್ಕೆ ಸಾಧ್ಯ. ಸೊ ನುಡಿ ತಂತ್ರಾಂಶ ಬಳಸಲು ಸ್ಕ್ರೋಲ್ ಲಾಕನ್ನು ಆನ್ ಮಾಡಬೇಕು ಕೀಬೋರ್ಡಲ್ಲಿ. ನುಡಿ ವರ್ಷನ್ನು ಯಾವುದಿದೆ ಅಂದರೆ 6.0 ಇದೆ ಇವಾಗ. ಇಟ್ ಈಸ್ ಬೇಸ್ಡ್ ಆನ್ ಅ ವಿಚ್ ಕೋಡ್ ಅಂತಂದರೆ ನುಡಿ 6.0 ಈಸ್ ಬೇಸ್ಡ್ ಆನ್ ಅ ಯೂನಿಕೋಡ್. ಅರ್ಥ ಆಯ್ತಲ್ವಾ? ಇಟ್ ಈಸ್ ಅ ಬೇಸಿಕ್ ಅಬೌಟ್ ದ ನುಡಿಯನ್ನು ಯಾರು ಡೆವಲಪ್ ಮಾಡಿದ್ದಾರೆ, ಕನ್ನಡ ಗಣಕ ಪರಿಷತ್ತು ಇದನ್ನು ಅಭಿವೃದ್ಧಿಪಡಿಸಿದೆ. ಜೊತೆಗೆ ನಾವು ನುಡಿ ತಂತ್ರಾಂಶ ಬಳಸಲು ಯಾಕೆ ಕೀ ಆನ್ ಮಾಡಬೇಕಂತಂದರೆ ಸ್ಕ್ರೋಲ್ ಲಾಕ್ ಕೀನ ಆನ್ ಮಾಡಬೇಕು. ಕನ್ನಡ ತಂತ್ರಾಂಶ ಬಳಸಲು ಕೀ ಲೇಔಟ್ನ PK ರಾವ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ದಿಸ್ ಈಸ್ ಅ ಬೇಸಿಕ್ ಅಬೌಟ್ ಅ ನುಡಿ. ಇವಾಗ ಯಾವ ರೀತಿ ಇಂಗ್ಲೀಷಿಂದ ಕನ್ನಡ ಟೈಪ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಸಣ್ಣ ಅ ಇದ್ದರೆ ಅದಕ್ಕೆ ನಾವು ಸ್ಮಾಲ್ ಎನ ಯೂಸ್ ಮಾಡ್ತೀವಿ. ಅದೇ ದೊಡ್ಡ ಅ ಬೇಕಂತಂದರೆ Shift+A ಅಂತಂದರೆ ಕ್ಯಾಪಿಟಲ್ ಎನ ನಾವು ಕ್ಲಿಕ್ ಮಾಡಬೇಕು. ಇ ಅಂತಂದರೆ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದ್ರೆ ಇ ಅಂತಂದರೆ ಸ್ಮಾಲ್ ಐ, ದೊಡ್ಡ ಇ ಅಂತಂದರೆ ಕ್ಯಾಪಿಟಲ್ ಐ. ಉ ಅಂತಂದರೆ ಸ್ಮಾಲ್ ಯು, ಉ ಅಂತಂದರೆ ಇಟ್ ಈಸ್ ಅ Shift+U ಕ್ಯಾಪಿಟಲ್ ಯು. ರು ಅಂತಂದರೆ ಕ್ಯಾಪಿಟಲ್ ಆರ್. ಎ ಅಂತಂದರೆ ಸ್ಮಾಲ್ ಇ, ಎ ಅಂತಂದರೆ Shift+E. ಐ ಅಂತಂದರೆ
ವೈ ಕ್ಯಾಪಿಟಲ್ ವೈ ಅಂತಂದರೆ ಶಿಫ್ಟ್ ಪ್ಲಸ್ ವೈನ ನೀವು ಕ್ಲಿಕ್ ಮಾಡಿದರೆ ಯು ವಿಲ್ ಗೆಟ್ ಐ. ಓ ಅಂತಂದರೆ ಸ್ಮಾಲ್ ಓನ ನಾವು ಕ್ಲಿಕ್ ಮಾಡಬೇಕು. ಓ ದೊಡ್ಡ ಓ ಬೇಕಂತಂದರೆ ಶಿಫ್ಟ್ ಪ್ಲಸ್ 0. ಔ ಅಂತಂದರೆ ಶಿಫ್ಟ್ ಪ್ಲಸ್ ವಿ. ಅಂತಂದರೆ ಎ ಶಿಫ್ಟ್ ಪ್ಲಸ್ ಎಮ್. ಎ ಕ್ಲಿಕ್ ಮಾಡಿ ಶಿಫ್ಟ್ ಪ್ಲಸ್ ಕ್ಯಾಪಿಟಲ್ ಎಮ್ ಹೊಡೆದ್ರೆ ಯು ವಿಲ್ ಗೆಟ್ ಅಮ್. ಬೇಕು ಅಂತಂದರೆ ಎ ಶಿಫ್ಟ್ ಪ್ಲಸ್ ಹೆಚ್. ಅರ್ಥ ಆಯ್ತು? ಇಲ್ಲಿ ಕ್ಯಾಪಿಟಲ್ ಇರೋವು ನೀವೇನು ಮಾಡಬೇಕು, ಶಿಫ್ಟ್ ಹಿಡಿದು ಆ ಲೆಟರ್ಸ್ನ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಲ್ವ? ಈಗ ಸ್ಮಾಲ್ ಎ ಬೇಕಂತಂದರೆ ಪ್ಲಸ್ ಆ ಬೇಕು ಅಂತಂದರೆ ಸ್ಮಾಲ್ ಎ ಓದ್ಬೇಕು. ಅದೇ ದೊಡ್ಡ ಆ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಎನ ಕ್ಲಿಕ್ ಮಾಡಬೇಕು. ಯು ವಿಲ್ ಗೆಟ್ ಅ. ಅರ್ಥ ಆಯ್ತಲ್ಲ? ದೀಸ್ ಆರ್ ಆಲ್ ದ ಅ ಟು ಅಹ. ನೆಕ್ಸ್ಟ್ ಯಾವ ರೀತಿ ಕದಿಂದ ಳವರೆಗೂ ನಮಗೆ ನುಡಿ ಟೈಪ್ ಮಾಡೋಕ್ಕೆ ಬೇಕು ಅಂತಂದರೆ ಅಂತಂದರೆ ಸ್ಮಾಲ್ ಕೆ. ಅರ್ಥ ಆಯ್ತಲ್ವ? ಅಂತಂದರೆ ಶಿಫ್ಟ್ ಪ್ಲಸ್ ಕೆ. ಶಿಫ್ಟ್ ಪ್ಲಸ್ ಕೆನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ದೊಡ್ಡ ಬರುತ್ತೆ. ಅಂತಂದರೆ ಸ್ಮಾಲ್ ಜಿ. ಅದೇ ಅಂತಂದರೆ ಶಿಫ್ಟ್ ಪ್ಲಸ್ ಜಿ. ಅಂತಂದರೆ ಕ್ಯಾಪಿಟಲ್ ಝಡ್ ಬರುತ್ತೆ. ಅಂದರೆ ಶಿಫ್ಟ್ ಪ್ಲಸ್ ಜಡ್ ಒತ್ತಿದರೆ ನಿಮಗೆ ಬರುತ್ತೆ. ಅರ್ಥ ಆಯ್ತಲ್ವ? ನಿಮಗೆ ಸ್ಮಾಲ್ ಒತ್ತಬೇಕಂತಂದರೆ ಕೆ ಅಷ್ಟೇ ಒತ್ತಬೇಕು. ದೊಡ್ಡ ಬರಬೇಕಂದ್ರೆ ಶಿಫ್ಟ್ ಪ್ಲಸ್ ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತಂದರೆ ಸ್ಮಾಲ್ ಸಿ. ದೊಡ್ಡ ಒತ್ತಬೇಕಂದ್ರೆ ಶಿಫ್ಟ್ ಪ್ಲಸ್ ಸಿ ಕ್ಲಿಕ್ ಮಾಡಿದರೆ ಯು ವಿಲ್ ಗೆಟ್ ಅಂತಂದರೆ ಸ್ಮಾಲ್ ಜೆ. ಅಂತಂದರೆ ಶಿಫ್ಟ್ ಪ್ಲಸ್ ಜೆ. ಶಿಫ್ಟ್ ಪ್ಲಸ್ ಜೆನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ದೊಡ್ಡ ಬರುತ್ತೆ. ಅಂತಂದರೆ ಸ್ಮಾಲ್ ಝಡ್. ಅಂತಂದರೆ ಸ್ಮಾಲ್ ಕ್ಯೂ. ದೊಡ್ಡ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಕ್ಯೂನ ಕ್ಲಿಕ್ ಮಾಡಿದರೆ ನಿಮಗೆ ದೊಡ್ಡ ಬರುತ್ತೆ. ಅಂತಂದರೆ ಡಬ್ಲ್ಯೂ. ಅದೇ ದೊಡ್ಡ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಡಬ್ಲ್ಯೂ ಕ್ಲಿಕ್ ಮಾಡಿದರೆ ದೊಡ್ಡ ಬರುತ್ತೆ. ಸಾರಿ, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದ್ರೆ ನ ಆಗಬೇಕಿತ್ತು. ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು. ನ ಯಾವ ರೀತಿ ಅಂತಂದರೆ ಶಿಫ್ಟ್ ಪ್ಲಸ್ ಎನ್. ಅಂದರೆ ಕ್ಯಾಪಿಟಲ್ ಎನ್ನ ಕ್ಲಿಕ್ ಮಾಡಿದರೆ ನ ಬರುತ್ತೆ. ಅರ್ಥ ಆಯ್ತಲ್ವಾ? ಅಂತಂದರೆ ಟಿ. ದೊಡ್ಡ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಟಿ ಕ್ಲಿಕ್ ಮಾಡಿದರೆ ದೊಡ್ಡ ಬರುತ್ತೆ. ಅಂತಂದರೆ ಡಿ. ಅದೇ ದೊಡ್ಡ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಡಿ. ನ ಅಂತಂದರೆ ಸ್ಮಾಲ್ ಎನ್ನ ಕ್ಲಿಕ್ ಮಾಡಬೇಕು. ಶಿಫ್ಟ್ ಪ್ಲಸ್ ಎನ್ನ ಕ್ಲಿಕ್ ಮಾಡಿದರೆ ನ ಬರುತ್ತೆ. ಬರೀ ಎನ್ನ ಕ್ಲಿಕ್ ಮಾಡಿದ್ರೆ ನ ಬರುತ್ತೆ. ಅರ್ಥ ಆಯ್ತಲ್ವಾ? ಅಂತಂದರೆ ಸ್ಮಾಲ್ ಪಿ. ದೊಡ್ಡ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಪಿ. ಅಂತಂದರೆ ಸ್ಮಾಲ್ ಬಿನ ನೀವು ಕ್ಲಿಕ್ ಮಾಡಬೇಕು. ಅದೇ ದೊಡ್ಡ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಬಿನ ನೀವು ಕ್ಲಿಕ್ ಮಾಡಬೇಕು. ಅಂತಂದರೆ ಎಮ್. ಸ್ಮಾಲ್ ಎಮ್ನ ಕ್ಲಿಕ್ ಮಾಡಿದರೆ ನಿಮಗೆ ಬರುತ್ತೆ. ಬೇಕು ಅಂತಂದರೆ ಸ್ಮಾಲ್ ವೈ. ಸ್ಮಾಲ್ ವೈನ ಕ್ಲಿಕ್ ಮಾಡಿದರೆ ನಿಮಗೆ ಬರುತ್ತೆ. ಅದೇ ಶಿಫ್ಟ್ ಪ್ಲಸ್ ವೈನ ಕ್ಲಿಕ್ ಮಾಡಿದರೆ ಐ ಬರುತ್ತೆ. ಅರ್ಥ ಆಯ್ತಲ್ವ? ಶಿಫ್ಟ್ ಪ್ಲಸ್ ವೈನ ಕ್ಲಿಕ್ ಮಾಡಿದರೆ ಐ ಬರುತ್ತೆ. ಓನ್ಲಿ ವೈ, ಸ್ಮಾಲ್ ವೈನ ಕ್ಲಿಕ್ ಮಾಡಿದರೆ ಬರುತ್ತೆ. ಅಂತಂದರೆ ಸ್ಮಾಲ್ ಆರ್. ಶಿಫ್ಟ್ ಪ್ಲಸ್ ಆರ್ನ ಕ್ಲಿಕ್ ಮಾಡಿದರೆ ಏನು ಬರುತ್ತೆ? ಅದು ರೂ ಬರುತ್ತೆ. ಅರ್ಥ ಆಯ್ತಲ್ವ? ಸ್ಮಾಲ್ ಆರ್ನ ಕ್ಲಿಕ್ ಮಾಡಿದರೆ ಬರುತ್ತೆ. ಎಲ್ನ ಕ್ಲಿಕ್ ಮಾಡಿದರೆ ಬರುತ್ತೆ. ಅದೇ ಶಿಫ್ಟ್ ಪ್ಲಸ್ ಎಲ್ನ ಕ್ಲಿಕ್ ಮಾಡಿದರೆ ಬರುತ್ತೆ. ಅರ್ಥ ಆಯ್ತಲ್ಲ? ಸ್ಮಾಲ್ ಎಲ್ಲು
ಲ. ಕ್ಯಾಪಿಟಲ್ ಶಿಫ್ಟ್ ಪ್ಲಸ್ ಎಲ್ ಒತ್ತಿದ್ರೆ ಲ ಬರುತ್ತೆ. ವಿ ಏನು ಸ್ಮಾಲ್ ಇ ಒತ್ತಿದ್ರೆ ವ ಬರುತ್ತೆ. ಅರ್ಥ ಆಯ್ತಲ್ವ? ಸ ಅಂತಂದರೆ ಸ್ಮಾಲ್ ಎಸ್. ಕ್ಯಾಪಿಟಲ್ ಶಿಫ್ಟ್ ಪ್ಲಸ್ ಎಸ್ ಒತ್ತಿದ್ರೆ ಶ ಬರುತ್ತೆ. ಸುಮ್ಮನೆ ಸ್ಮಾಲ್ ಎಸ್ ಒತ್ತಿದ್ರೆ ಸ ಬರುತ್ತೆ. ಶಿಫ್ಟ್ ಪ್ಲಸ್ ಎಸ್ ಒತ್ತಿದ್ರೆ ಶ ಬರುತ್ತೆ. ಶ ಬೇಕು ಅಂತಂದರೆ ಎಕ್ಸ್ ಒತ್ತಬೇಕು. ನೀವು ಎಕ್ಸ್ ಕ್ಲಿಕ್ ಮಾಡಿದರೆ ಶ ಬರುತ್ತೆ. ಹ ಬೇಕು ಅಂತಂದರೆ ಹೆಚ್. ಹೇಳಿದ್ನಲ್ಲ, ಲ ಅಂತಂದರೆ ಶಿಫ್ಟ್ ಪ್ಲಸ್ ಎಲ್. ಶಿಫ್ಟ್ ಪ್ಲಸ್ ಎಲ್ನ ಕ್ಲಿಕ್ ಮಾಡಿದರೆ ಲ ಬರುತ್ತೆ. ಅರ್ಥ ಆಯ್ತಲ್ವ? ನಿಮಗಿದು ಬೇಸಿಕ್ ಗೊತ್ತಿದ್ದರೆ ಯು ಕ್ಯಾನ್ ಈಸಿಲಿ ಟೈಪ್ ನುಡಿ. ಇದನ್ನ 1 or 2 ಟೈಮ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಯಾವ ಅಕ್ಷರ ಎದರಲ್ಲಿ ಬರುತ್ತೆ ಅಂತ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಒತ್ತಕ್ಷರಗಳು. ಯಾವ ರೀತಿ ಒತ್ತಕ್ಷರ ಇದ್ದಾಗ ನಾವು ಯಾವ ಲೆಟರ್ಸ್ನ ಕ್ಲಿಕ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಖ ಅಂತ ಇದ್ದರೆ ಖಗೆ ಏನಂತ ಹೇಳಿದೆ? ಖಗೆ ಕ ಒತ್ತಕ್ಷರ ಬಂದಾಗ ಖಗೆ ಏನಂತ ಹೇಳಿದೆ ನಾನು? ಕೆ. ಅರ್ಥ ಆಯ್ತಲ್ವ? ಕೆ ಎಫ್ ಕೆ. ಅರ್ಥ ಆಯ್ತಲ್ವ? ಕ ಒತ್ತು ಎಫ್ ಹೊಡೆದು ಕೆ ಒತ್ತಿದರೆ ಖಗೆ ಕ ಒತ್ತು ಬರುತ್ತೆ. ಅರ್ಥ ಆಯ್ತಲ್ವ? ದೊಡ್ಡ ಕ ಅಂತಂದರೆ ದೊಡ್ಡ ಖಗೆ ಏನು ಹೇಳಿದ್ದೆ ನಾನು? ಶಿಫ್ಟ್ ಪ್ಲಸ್ ಕೆ. ಅರ್ಥ ಆಯ್ತಲ್ವ? ದೊಡ್ಡ ಖಗೆ ಶಿಫ್ಟ್ ಪ್ಲಸ್ ಕೆ ಅಂತಂದರೆ ಶಿಫ್ಟ್ ಪ್ಲಸ್ ಕೆ ಎಫ್ ಮತ್ತು ಶಿಫ್ಟ್ ಪ್ಲಸ್ ಕೆ. ಆ ಖಗೆ ದೊಡ್ಡ ಕ ಒತ್ತೆ ಬರಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಕೆ ಎಫ್ ಶಿಫ್ಟ್ ಪ್ಲಸ್ ಕೆ ಒತ್ತಬೇಕು. ಅರ್ಥ ಆಯ್ತಲ್ವ? ಗ ಅಂತಂದರೆ ಜಿ, ಸ್ಮಾಲ್ ಜಿ. ಜಿ ಎಫ್ ಜಿ ಅಂತಂದರೆ ಅದೇನು ಬರುತ್ತೆ? ಗ ಬರುತ್ತೆ. ಗಗೆ ಗ ಒತ್ತು. ದೊಡ್ಡ ಗ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಜಿ. ಶಿಫ್ಟ್ ಪ್ಲಸ್ ಜಿ ಒತ್ತಿದರೆ ಗ ಬರುತ್ತೆ. ಎಫ್ ಒತ್ತಿ ಮತ್ತು ಶಿಫ್ಟ್ ಪ್ಲಸ್ ಜಿ ಒತ್ತಿದರೆ ಗಗೆ ಗ ಒತ್ತು ಬರುತ್ತೆ. ನ್ಯಾ ಶಿಫ್ಟ್ ಪ್ಲಸ್ ಜಡ್ ಒತ್ತಿದರೆ ನ್ಯಾ ಬರುತ್ತೆ. ಜೊತೆಗೆ ಎಫ್ ಒತ್ತಿ ಶಿಫ್ಟ್ ಪ್ಲಸ್ ಜಡ್ ಒತ್ತಿದರೆ ನ್ಯಾಗೆ ನ್ಯಾ ಒತ್ತು ಬರುತ್ತೆ. ಛಗೆ ಏನು? ಸ್ಮಾಲ್ ಸಿ. ಸಿ ಎಫ್ ಸಿ. ಸಿ ಎಫ್ ಸಿ. ಅದೇ ದೊಡ್ಡ ಛಗೆ ಶಿಫ್ಟ್ ಪ್ಲಸ್ ಸಿ ಎಫ್ ಶಿಫ್ಟ್ ಪ್ಲಸ್ ಸಿ. ಶಿಫ್ಟ್ ಪ್ಲಸ್ ಸಿ ಒತ್ತಿದರೆ ಫಸ್ಟು ದೊಡ್ಡ ಛ ಬರುತ್ತೆ. ಎಫ್ ಒತ್ತಿದರೆ ಎಫ್ ಒತ್ತಿ ಶಿಫ್ಟ್ ಪ್ಲಸ್ ಸಿ ಒತ್ತಿದರೆ ಕೆಳಗೆ ಅದೇ ದೊಡ್ಡ ಛ ಬರುತ್ತೆ. ಒತ್ತಕ್ಷರ ಕೆಳಗೆ ಒತ್ತಕ್ಷರ ಬರೋದಕ್ಕೆ ವಿ ಯೂಸ್ ಅ ಸ್ಮಾಲ್ ಎಫ್. ಅರ್ಥ ಆಯ್ತಲ್ಲ? ಸ್ಮಾಲ್ ಎಫ್ನ ಕೆಳಗೆ ಒತ್ತಕ್ಷರ ಬರೋದಕ್ಕೆ ಯೂಸ್ ಮಾಡ್ತೀವಿ. ಕ್ಯಾಪಿಟಲ್ ಎಫ್ನ ಯಾವಾಗ ಯೂಸ್ ಮಾಡ್ತೀವಿ? ಈ ರೀತಿ ಒತ್ತು ಬರುತ್ತಲ್ಲ ಆವಾಗ ನಾವು ಕ್ಯಾಪಿಟಲ್ ಎಫ್ನ ಯೂಸ್ ಮಾಡ್ತೀವಿ. ಜ ಅಂದ್ರೇನು? ಸ್ಮಾಲ್ ಜೆ ಎಫ್ ಜೆ. ಅದೇ ದೊಡ್ಡ ಜಗೆ ಏನು ಮಾಡಬೇಕು? ಶಿಫ್ಟ್ ಪ್ಲಸ್ ಜೆ ಎಫ್ ಶಿಫ್ಟ್ ಪ್ಲಸ್ ಜೆ. ನ್ಯಾ ಅಂದರೆ ಜಡ್, ಸ್ಮಾಲ್ ಜಡ್ ಎಫ್ ಜಡ್. ಶಿಫ್ಟ್ ಪ್ಲಸ್ ಜಡ್ ಒತ್ತಿದರೆ ಕಕ್ಕ ಗಗ ನ್ಯಾ ಬರುತ್ತೆ. ಸಿಂಪ್ಲಿ ಜಡ್ ಒತ್ತಿದರೆ ಚ ಜ ನ್ಯಾ ಬರುತ್ತೆ. ಅರ್ಥ ಆಯ್ತಲ್ವ? ನಿಮಗೆ ಇವು ಬಂದರೆ ಒತ್ತಕ್ಷರ ಈಸಿಯಾಗಿ ಬರುತ್ತೆ. ಠ ಅಂತಂದ್ರೆ ಏನು? ಕ್ಯೂ. ಕ್ಯೂ ಎಫ್ ಕ್ಯೂ ಒತ್ತಿದರೆ ಠಗೆ ಟ ಒತ್ತು ಬರುತ್ತೆ. ದೊಡ್ಡ ಟ ಅಂದರೆ ಏನು? ಶಿಫ್ಟ್ ಪ್ಲಸ್ ಕ್ಯೂ. ಶಿಫ್ಟ್ ಪ್ಲಸ್ ಕ್ಯೂ ಒತ್ತಿ ಎಫ್ ಒತ್ತಿ ಮತ್ತು ಶಿಫ್ಟ್ ಪ್ಲಸ್ ಕ್ಯೂ ಒತ್ತಿದರೆ ದೊಡ್ಡ ಟಗೆ ಟ ಒತ್ತು ಬರುತ್ತೆ. ಡ ಅಂದರೆ ಏನು? ಡಬ್ಲ್ಯೂ. ಡಬ್ಲ್ಯೂ ಎಫ್ ಡಬ್ಲ್ಯೂ ಅಂತಂದರೆ ಡ ಬರುತ್ತೆ. ಈಗ ದೊಡ್ಡ ಡಗೆ ಡ ಒತ್ತು ಬರಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಡಬ್ಲ್ಯೂ ಎಫ್ ಶಿಫ್ಟ್ ಪ್ಲಸ್ ಡಬ್ಲ್ಯೂ. ನ ಅಂತಂದರೆ ಶಿಫ್ಟ್ ಪ್ಲಸ್ ಎನ್. ಈ ನ ಅಂತಂದರೆ ಓನ್ಲಿ ಎನ್. ನ ಅಂತಂದರೆ ಶಿಫ್ಟ್ ಪ್ಲಸ್ ಎನ್. ಶಿಫ್ಟ್ ಪ್ಲಸ್ ಎನ್ ಒತ್ತಿ ಎಫ್ ಕ್ಲಿಕ್ ಮಾಡಿ ಮತ್ತು ಶಿಫ್ಟ್ ಪ್ಲಸ್ ಎನ್ ಒತ್ತಿದರೆ ನ ಬರುತ್ತೆ. ಥ ಅಂದ್ರೇನು? ಟಿ. ಟಿ ಎಫ್ ಟಿ. ದೊಡ್ಡ ಥ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಟಿ ಎಫ್ ಶಿಫ್ಟ್ ಪ್ಲಸ್ ಟಿ. ದ ಅಂತಂದರೆ ಏನು? ಡಿ. ದಗೆ ದ ಒತ್ತು ಬೇಕು ಅಂತಂದರೆ ಡಿ ಎಫ್ ಡಿ. ದೊಡ್ಡ ದ ಬೇಕು ಅಂತಂದರೆ ದೊಡ್ಡದದು ಏನು? ಶಿಫ್ಟ್ ಪ್ಲಸ್ ಡಿ.
ಎಫ್ ಶಿಫ್ಟ್ ಪ್ಲಸ್ ಡಿ ಓದಿದ್ರೆ ದೊಡ್ಡ ದಗೆ ದ ಒತ್ತು ಬರುತ್ತೆ. ನ ಅಂತಂದ್ರೇನು ಎನ್, ಎನ್ ಎಫ್ ಎನ್ ಓದ್ತಿದ್ರೆ ನಗೆ ನ ಒತ್ತು ಬರುತ್ತೆ. ಪ ಪ ಅಂದ್ರೇನು ಪಿ, ಪಿ ಎಫ್ ಪಿ. ದೊಡ್ಡ ಪಿ ಅಂತಂದರೆ ಶಿಫ್ಟ್ ಪ್ಲಸ್ ಪಿ, ಎಫ್ ಶಿಫ್ಟ್ ಪ್ಲಸ್ ಪಿ. ಅರ್ಥ ಆಯ್ತಲ್ವ? ಸ್ಮಾಲ್ ಪಿ ಅಂತಂದರೆ ಪ ಬರುತ್ತೆ, ಶಿಫ್ಟ್ ಪ್ಲಸ್ ಪಿ ಅಂತಂದರೆ ದೊಡ್ಡ ಪ ಬರುತ್ತೆ. ಬ ಅಂತಂದ್ರೇನು ಬಿ ಎಫ್ ಬಿ. ದೊಡ್ಡ ಬ ಅಂತಂದರೆ ಶಿಫ್ಟ್ ಪ್ಲಸ್ ಬಿ, ಎಫ್ ಶಿಫ್ಟ್ ಪ್ಲಸ್ ಬಿ. ಮ ಅಂತಂದ್ರೇನು ಎಮ್ ಎಫ್ ಎಮ್. ಅರ್ಥ ಆಯ್ತಲ್ವ? ಯಾಗೆ ಯಾವತ್ತು ಬರಬೇಕಂದ್ರೆ ಯಾ ಅಂದ್ರೇನು ವೈ, ವೈ ಎಫ್ ವೈ, ಸಾರಿ ವೈ ಎಫ್ ವೈ. ರಗೆ ರ ಒತ್ತಂತ, ರ ಅಂದ್ರೇನು ಆರ್, ಇ ಆರ್ ಒತ್ತಿದ್ರೆ ರೂ ಬರುತ್ತೆ, ಇ ಆರ್ ಸ್ಮಾಲ್ ಆರ್ ಕ್ಲಿಕ್ ಮಾಡಿದರೆ ರ ಬರುತ್ತೆ. ರಗೆ ರ ಒತ್ತಬೇಕಂದ್ರೆ ಆರ್ ಎಫ್ ಆರ್. ಲ ಅಂತಂದರೆ ಎಲ್ ಎಫ್ ಎಲ್. ವಿ ಅಂತಂದರೆ ವ ಅಂತಂದರೆ ವಿ ಪ್ಲಸ್ ವಿ ಎಫ್ ವಿ. ಶ ಅಂತಂದರೆ ಶಿಫ್ಟ್ ಪ್ಲಸ್ ಎಸ್, ಎಫ್ ಶಿಫ್ಟ್ ಪ್ಲಸ್ ಎಫ್, ಸಾರಿ ಶಿಫ್ಟ್ ಪ್ಲಸ್ ಎಸ್, ಎಫ್ ಶಿಫ್ಟ್ ಪ್ಲಸ್ ಎಸ್. ಈ ಸ ಬೇಕು ಅಂತಂದರೆ ಎಸ್ ಅಷ್ಟೇ ಕ್ಲಿಕ್ ಮಾಡಬೇಕು, ಶ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಎಸ್ನ ಕ್ಲಿಕ್ ಮಾಡಬೇಕು. ಸ ಶಿಫ್ಟ್ ಪ್ಲಸ್ ಎಸ್, ಶಿಫ್ಟ್ ಪ್ಲಸ್ ಎಸ್, ಸ ಎಸ್ ಎಫ್ ಎಸ್. ಶ ಬೇಕು ಅಂತಂದರೆ ಎಕ್ಸ್, ಎಕ್ಸ್ ಎಫ್ ಎಕ್ಸ್. ಹ ಬೇಕು ಅಂತಂದ್ರೆ, ಹಾಗೆ ಹಾವತ್ತು ಬೇಕು ಅಂದರೆ ಹ ಅಂದ್ರೇನು ಹೆಚ್, ಹೆಚ್ ಎಫ್ ಹೆಚ್. ಳ ಬೇಕು ಅಂತಂದರೆ ಶಿಫ್ಟ್ ಪ್ಲಸ್ ಎಲ್. ನೀವು ಸುಮ್ಮನೆ ಎಲ್ ಕ್ಲಿಕ್ ಮಾಡಿದರೆ ಈ ಳ ಬರುತ್ತೆ, ಶಿಫ್ಟ್ ಪ್ಲಸ್ ಎಲ್ ಕ್ಲಿಕ್ ಮಾಡಿದರೆ ಈ ಳ ಬರುತ್ತೆ. ಅರ್ಥ ಆಯ್ತಲ್ವ? ಶಿಫ್ಟ್ ಪ್ಲಸ್ ಎಲ್, ಎಫ್ ಶಿಫ್ಟ್ ಪ್ಲಸ್ ಎಲ್. ದೀಸ್ ಆರ್ ಆಲ್ ದ ವರ್ಡ್ಸ್ ಯೂಸ್ಡ್ ಇನ್ ನುಡಿ. ಒತ್ತಕ್ಷರ ಈ ರೀತಿ ನೀವು ಯೂಸ್ ಮಾಡಬೇಕು. ನಿಮಗೆ ಒತ್ತಕ್ಷರ ಬೇಕು ಅಂತಂದರೆ, ಈ ಯಾವುದು ಒತ್ತಕ್ಷರ ಬೇಕು, ರದ್ದು ಬೇಕು ಅಂತಂದರೆ ನೀವು ಎಫ್ ಅನ್ನೋ ಲೆಟರ್ನ ಯೂಸ್ ಮಾಡಿ. ನಿಮಗೆ ಆಪ್ಷನಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಈ ಎಫ್, ಸ್ಮಾಲ್ ಎಫ್ ಮತ್ತು ಕ್ಯಾಪಿಟಲ್ ಎಫ್ ಕೊಟ್ಟಿರ್ತಾರೆ. ಸೊ ಸ್ಮಾಲ್ ಎಫ್ ಯಾವಾಗ ಯೂಸ್ ಮಾಡ್ತೀವಿ? ಒತ್ತಕ್ಷರ ಕೆಳಗೆ ಬಂದಾಗ ನಾವು ಯೂಸ್ ಮಾಡ್ತೀವಿ. ಈ ಕ್ಯಾಪಿಟಲ್ ಎಫ್ನ ಈ ಸಿಂಬಾಲಿಗೆ, ಈ ಅರ್ಕವತ್ತಿಗೆ ನಾವು ಯೂಸ್ ಮಾಡ್ತೀವಿ. ಡಿಫ್ರೆನ್ಸ್ ಇದೆ ನೋಡಿ. ನೀವು ಆಪ್ಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಡಿಫ್ರೆನ್ಸ್ ಇದ್ದರೆ ನೀವು ಈಸಿಯಾಗಿ ಆಪ್ಷನ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ ನೋಡೋಣ, ಯಾವ ರೀತಿ ಕನ್ನಡದಿಂದ ನುಡಿಯಲ್ಲಿ ಬರೆಯೋದು ಅಂತ. ಶ್ರೇಷ್ಠ ಅಂತ ಇದೆ. ಶ್ರೇ ಅಂತಂದರೆ ದೊಡ್ಡ ಶ ಇದೆ, ಏನು ಶಿಫ್ಟ್ ಪ್ಲಸ್ ಎಸ್. ಶಿಫ್ಟ್ ಪ್ಲಸ್ ಎಸ್ ಕ್ಲಿಕ್ ಮಾಡಬೇಕು. ನಮಗೆ ಕೆಳಗೆ ಒತ್ತಕ್ಷರ ಬೇಕು, ಅದಕ್ಕೆ ಎಫ್, ಎಫ್ ಕ್ಲಿಕ್ ಮಾಡಿ. ಯಾವ ಒತ್ತಿದೆ? ರ ಒತ್ತಿದೆ. ಸೊ ಆರ್ನ ನಾವು ಕ್ಲಿಕ್ ಮಾಡಬೇಕು. ಆರ್ನ ಕ್ಲಿಕ್ ಮಾಡಿ ಶ್ರೇಷ್ಠ ಅಂದರೆ ದೊಡ್ಡ ಶೇ ಇದೆ, ಅದಕ್ಕೆ ನಾನು ದೊಡ್ಡ ಈಗೆ ಏನಂತ ಹೇಳಿದ್ದೆ? ದೊಡ್ಡ ಈಗೆ ಈ ಕ್ಯಾಪಿಟಲ್ ಇ ಅಂತ ಹೇಳಿದ್ದಾನೆ, ಅದಕ್ಕೆ ಶ್ರೇ ಅಂದರೆ ಶಿಫ್ಟ್ ಪ್ಲಸ್ ಇ, ಶಿಫ್ಟ್ ಪ್ಲಸ್ ಇದೆ. ಶ ಅಂತಂದ್ರೇನು ಎಕ್ಸ್. ಒತ್ತಕ್ಷರ ಬೇಕು ಅಂದರೆ ನಮಗೆ ಎಫ್ನ ಕ್ಲಿಕ್ ಮಾಡಬೇಕು. ಎಕ್ಸ್ ಎಫ್ ದೊಡ್ಡ ಟ ಇದೆ, ಸೊ ಶಿಫ್ಟ್ ಪ್ಲಸ್ ಕ್ಯೂ. ಅರ್ಥ ಆಯ್ತಲ್ವ? ಶ್ರೇಷ್ಠ ಅಂತಂದರೆ ಶಿಫ್ಟ್ ಪ್ಲಸ್ ಎಸ್, ಎಫ್ ಆರ್ ಶಿಫ್ಟ್ ಪ್ಲಸ್ ಇ, ಎಕ್ಸ್ ಎಫ್ ಶಿಫ್ಟ್ ಪ್ಲಸ್ ಕ್ಯೂ. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಸಂಸ್ಕೃತಿ ಅಂತ ಇದೆ. ಸ ಏನು ಸಣ್ಣ ಸ ಇದೆ, ಸ, ಅದಕ್ಕೆ ಸ್ಮಾಲ್ ಎಸ್ ಮಾಡಬೇಕು. ಇಲ್ಲಿ ಸೊನ್ನೆ ಇದೆ, ಏನಂತ ಹೇಳಿದೆ? ಶಿಫ್ಟ್ ಪ್ಲಸ್ ಎಮ್ನ ನೀವು ಕ್ಲಿಕ್ ಮಾಡಿದರೆ ಹಮ್ ಬರುತ್ತೆ. ಸ್ಕೃತಿ ಅಂತ ಇದೆ, ಸಗೆ ಎಸ್ ಕ್ಲಿಕ್ ಮಾಡಬೇಕು. ಒತ್ತಕ್ಷರ ಬೇಕು ಅಂದರೆ ಎಫ್. ಯಾವ ಒತ್ತಕ್ಷರ ಇದೆ? ಕ ಒತ್ತಕ್ಷರ ಇದೆ, ಸಂಸ್ಕೃತಿ, ಸೊ ಕೆ. ಕೃತಿಗೆ ಏನು? ಶಿಫ್ಟ್ ಪ್ಲಸ್ ಕ್ಯಾಪಿಟಲ್ ಆರ್. ರೂಗೆ ಏನು? ಕ್ಯಾಪಿಟಲ್ ಪ್ಲಸ್ ಆರ್ ಅಂತ ಹೇಳಿದ್ದೆ. ಸೊ ಸಂಸ್ಕೃತಿ, ತಿ ಏನಿದೆ? ಟಿ ಪ್ಲಸ್ ಐ. ಟಿ ಪ್ಲಸ್ ಐ ಬಂದಿದೆ, ಸ್ಮಾಲ್ ಐ ಬಂದಿದೆ, ಯಾಕೆ? ಸ್ಮಾಲ್ ತಿ ಇದೆ, ಈ ತಿ ಇದೆ. ಈ ತಿ ಇದ್ದಿದ್ರೆ
ಕ್ಯಾಪಿಟಲ್ ಐ ಬರ್ತಿತ್ತು. ನಿಮ್ಗೆ ಆಪ್ಷನಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಈ ರೀತಿಯೂ ಕೊಟ್ಟಿರ್ತಾರೆ. ಸೊ ನೀವು ಕರೆಕ್ಟಾಗಿ ನೋಡಿ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟು ದ್ವಿತೀಯ. ದಿ ಅಂತಂದ್ರೆ ಏನು, ಸ್ಮಾಲ್ ದ ಇದೆ, ಅದಕ್ಕೆ ಡಿ, ಒತ್ತಕ್ಷರ ಏನಿದೆ ವಿ ಇದೆ, ಡಿ ಎಫ್ ವಿ. ಡಿ ಎಫ್ ವಿ ಏನಾಯ್ತು, ದ್ವಿ ಆಯ್ತು. ತಿ ಯಾವ ರೀತಿ, ಟಿ ಕ್ಯಾಪಿಟಲ್ ಐ ಬಂದಿದೆ, ಯಾಕೆ, ದೊಡ್ಡ ತಿ ಇದೆ, ಸೊ ಕ್ಯಾಪಿಟಲ್ ಐನ ನಾವು ಯೂಸ್ ಮಾಡಿದ್ದೀವಿ. ಯಾಗೆ, ವೈ. ಅರ್ಥ ಆಯ್ತಲ್ವ. ಡಿ ಎಫ್ ವಿ ಟಿ ಎಲ್ ವೈ, ದ್ವಿತೀಯ. ಉತ್ಸವ. ಉ ಅಂದ್ರೇನು, ಸ್ಮಾಲ್ ಯು. ದೊಡ್ಡ ಹೂ ಆಗಿದ್ರೆ ಕ್ಯಾಪಿಟಲ್ ಯು ಬರ್ತಿತ್ತು, ಇಲ್ಲಿ ಸ್ಮಾಲ್ ಯು ಇದೆ, ಸೊ ಯು. ಸವ ಅಂತಂದರೆ ಟಿ ಎಫ್ ಎಸ್. ಟಿ ಎಫ್ ಎಸ್ ಒತ್ತಕ್ಷರಕ್ಕೆ ನಾವು ಈ ಸ್ಮಾಲ್ ಎಫ್ನ ಯೂಸ್ ಮಾಡ್ತೀವಿ. ವ ಅಂತಂದ್ರೇನು, ವಿ. ಉತ್ಸವ. ನೆಕ್ಸ್ಟ್ ಆವೃತ್ತಿ ಅಂತಂದರೆ ದೊಡ್ಡ ಹ ಬಂದಿದೆ, ಏನು ಮಾಡಬೇಕು, ಶಿಫ್ಟ್ ಪ್ಲಸ್ ಎನ ನಾವು ಕ್ಲಿಕ್ ಮಾಡಬೇಕು. ವೃತ್ತಿ ಏನಿದೆ, ವಿ ಪ್ಲಸ್ ಶಿಫ್ಟ್ ಪ್ಲಸ್ ಆರ್. ವಿ ಅಂದ್ರೇನು, ವ. ಎಫ್ ಒತ್ತಕ್ಷರಕ್ಕೆ, ಶಿಫ್ಟ್ ಪ್ಲಸ್ ಆರ್ ಅಂತಂದರೆ, ಸಾರಿ ಇಲ್ಲಿ ಕ್ಯಾಪಿಟಲ್ ಆರ್ ಆಗಬೇಕಿತ್ತು. ಕೃತಿ ಅಂದರೆ ಇದಕ್ಕೆ ನಾವು ರೂನ ಯೂಸ್ ಮಾಡ್ತೀವಿ, ಆರ್ ಯೂಸ್ ಮಾಡ್ತೀವಿ. ಸೊ ಶಿಫ್ಟ್ ಪ್ಲಸ್ ಎ ದೊಡ್ಡ ಹ, ವಗೆ ವಿ, ಒತ್ತಕ್ಷರಕ್ಕೆ ಎಫ್ ಯೂಸ್ ಮಾಡಿದ್ದೀವಿ. ಶಿಫ್ಟ್ ಪ್ಲಸ್ ಆರು ವೃತ್ತಿ. ತಿ ಏನಿದೆ, ಟಿ ಎಫ್ ಟಿ ಐ. ಟಿ ಎಫ್ ಟಿಗೆ ತೀವತ್ತು ಅಂತ ಅಂದರೆ ಟಿ ಎಫ್ ಟಿ ಐ. ಸ್ಮಾಲ್ ತಿ ಇದೆ, ಅದಕ್ಕೆ ನಾವು ಸ್ಮಾಲ್ ಐನ ಯೂಸ್ ಮಾಡಿದ್ದೀವಿ. ಸರ್ವಜ್ಞ. ಸ ಇದೆ, ಸ್ಮಾಲ್ ಎಸ್. ವಿ ಅಂದ್ರೇನು, ವ ಯೂಸ್ ಮಾಡಿದ್ದೀವಿ. ಶಿಫ್ಟ್ ಪ್ಲಸ್ ಎಫ್. ನಾ ಹೇಳಿದ್ದೆ ಈ ಕ್ಯಾಪಿಟಲ್ ಎಫ್ ಯಾವಾಗ ಬರುತ್ತೆ, ಈ ರೀತಿ ಸಿಂಬಾಲ್ ಇದ್ದಾಗ ನಾವು ಕ್ಯಾಪಿಟಲ್ ಎಫ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೀವು ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಈ ಎಫ್ನ ಯಾವಾಗ ಯೂಸ್ ಮಾಡ್ತೀವಿ, ಈ ಥರ ಸಿಂಬಾಲ್ ಬಂದಾಗ. ಈ ಸ್ಮಾಲ್ ಎಫ್ನ ಯಾವಾಗ ಒತ್ತಕ್ಷರ ಬಳಸಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಅವೆರಡು ಕನ್ಫ್ಯೂಸ್ ಆಗುತ್ತೆ, ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಜ್ಞ ಅಂತಂದರೆ ಜ ಏನು, ಸ್ಮಾಲ್ ಜ ಇದೆ, ಸೊ ಜೆ. ಎಫ್ ಒತ್ತಕ್ಷರ ಏನಿದೆ, ಜ್ಞ ಇದೆ, ಜ್ಞಾಗೆ ಏನು, ಝಡ್. ಅರ್ಥ ಆಯ್ತಲ್ಲ. ಸರ್ವಜ್ಞ. ನಿಮಗೆ ಒಮ್ಮೆ ಅರ್ಥ ಆಗಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಾ 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 ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿ ನುಡಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ. ಕಂಪಲ್ಸರಿ 4 to 5 ಕ್ವಶನ್ಸ್ ಕೇಳ್ತಾರೆ, ನೀವು ಅದನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೀವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಇಟ್ ಈಸ್ ಸುಮ್ಮನೆ ಮಾರ್ಕ್ಸ್ ಹೋಗುತ್ತೆ. ಸೊ ನೋಡಿ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ. ಟು ಟೈಪ್ ಕರ್ನಾಟಕ ಇನ್ ನುಡಿ ಸಾಫ್ಟ್ವೇರ್ ಡ್ಯಾಶ್ ಕಾಂಬಿನೇಷನ್ ಕೀಸ್ ಟು ಬಿ ಪ್ರೆಸ್ಡ್. ಕರ್ನಾಟಕನ ಯಾವ ರೀತಿ ನುಡಿಯಲ್ಲಿ ಬರೀತಾರಂತ ನೋಡೋಣ. ಈಗ ನಾನು ಹೇಳಿದ್ದೆ ನಿಮಗೆ ಎಲ್ಲ ಕ ಇಂದ ಅ ಇಂದ ಳವರೆಗೂ ಎಲ್ಲ ಅಕ್ಷರ ಕೊಟ್ಟಿದ್ದೆ. ಖಗೆ ಏನಂತೀವಿ, ಸ್ಮಾಲ್ ಕೆ. ಎಲ್ಲಿದೆ ಸ್ಮಾಲ್ ಕೆ, ಎಲ್ಲ ಹತ್ರನೇ ಇದೆನಾ, ಓಕೆ. ನ ಅಂತಂದ್ರೇನು, ಎನ್ ಬರಬೇಕು. ಎನ್ ಬಂದಾಗ ನ, ದೊಡ್ಡ ನ ಇದೆ ಅಂತಂದ್ರೇನು, ಜೊತೆಗೆ ಶಿಫ್ಟ್ ಪ್ಲಸ್ ಎ ಬರುತ್ತೆ. ದೊಡ್ಡ ನ ಇದ್ದಾಗ ಏನು ಬರುತ್ತೆ, ಶಿಫ್ಟ್ ಪ್ಲಸ್ ಎ ಅಂತಂದರೆ ಇವೆರಡು ಕ್ಯಾನ್ಸಲ್ ಆಯಿತು. 3 ಮತ್ತು 4 ಕ್ಯಾನ್ಸಲ್ ಆಯಿತು. ಉಳಿದಿರೋದು 1 ಮತ್ತು 2. ಕರ್ನಾಟಕ. ಈ ಅರ್ಕವತ್ತಿದ್ದಾಗ ನಾವೇನಂತ ಹೇಳಿದ್ದೆ, ನಾನು ಯಾವ ಆಲ್ಫಾಬೆಟ್ನ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಎಫ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಎಫ್ ಯೂಸ್ ಮಾಡಿದ್ದೀವ, ಎಸ್. ಫಸ್ಟ್ ಆಪ್ಷನಲ್ಲಿ ನಾವು ಯೂಸ್ ಮಾಡ್ತೀವಿ. ಕರ್ನಾಟಕ. ಕೆ ಪ್ಲಸ್ ಎನ್, ದೊಡ್ಡ ನ ಇದೆ ಅದಕ್ಕೆ ಪ್ಲಸ್ ಎ. ಎಫ್, ಕ್ಯಾಪಿಟಲ್ ಎಫ್ ಪ್ಲಸ್ ಟ ಇದೆ, ಟಗೆ ಸಣ್ಣ ಟಗೆ ನಾವು ಸ್ಮಾಲ್ ಕ್ಯೂನ ಯೂಸ್ ಮಾಡ್ತೀವಿ. ಕರ್ನಾಟಕ, ಸ್ಮಾಲ್ ಕೆ. ಅರ್ಥ ಆಯ್ತಲ್ಲ. ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ಇದು 2023ಯಲ್ಲಿ ನುಡಿ ಮೇಲೆ ಕೇಳಿರೋ ಕ್ವಶನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ನುಡಿ ಕೋಡ್ ಟು ರೈಟ್ ದ ಕರ್ನಾಟಕ. ನೋಡಿ ಮತ್ತೆ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ಇದು. ಸೊ ಕ್ವಶನ್ ಪೇಪರ್ ಯಾಕೆ
ಸಾಲ್ವ್ ಮಾಡಬೇಕು ಅನ್ನೋದು. ನೋಡಿ, ಒಂದು ಕ್ವಶನ್ ಪೇಪರಲ್ಲಿ ಕೇಳಿರೋದು ಮತ್ತು ನೆಕ್ಸ್ಟ್ ಬೇರೆ ಕ್ವಶನ್ ಪೇಪರಲ್ಲಿ ಅದೇ ಕ್ವಶನ್ ರಿಪೀಟ್ ಆಗಿದೆ. ಸೊ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಏನು ಕೆ ನ ಇದೆ, ದೊಡ್ಡ ನ ಇದೆ, ಅದಕ್ಕೆ ಕ್ಯಾಪಿಟಲ್ ಎ ಬರಬೇಕು, ಕ್ಯಾಪಿಟಲ್ ಎಫ್, ಸಣ್ಣ ಟ ಇದೆ, ಸ್ಮಾಲ್ ಕ್ಯೂ ಬರಬೇಕು, ಕ ಇದೆ. ಇಲ್ಲಿ ನಾವು ಬರೆದಿರೋದು ಯಾವ ಆಪ್ಷನ್ ಇದೆ? ಫಸ್ಟ್ ಆಪ್ಷನ್ ಕ್ಯಾನ್ಸಲ್ ಆಯಿತು. ಸೆಕೆಂಡ್ ಆಪ್ಷನ್ ಕೂಡ ಕ್ಯಾನ್ಸಲ್ ಆಯಿತು. ಥರ್ಡ್ ಆಪ್ಷನ್ ಅಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ನಾವು ಹಿಂದೆ ಸಾಲ್ವ್ ಮಾಡಿದ್ದು ಯಾವ ಆಪ್ಷನ್? ಫಸ್ಟ್ ಆಪ್ಷನ್. ಇಲ್ಲಿ ಸಾಲ್ವ್ ಮಾಡಿದ್ದು ಫಸ್ಟ್ ಆಪ್ಷನು ಅದು ಕರೆಕ್ಟ್ ಇದೆಯೇನೋ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ KNAFQK ಇದೆ, ಇಲ್ಲಿ KNAFQK ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಫಾರ್ ಟೈಪಿಂಗ್ ಉತ್ಕೃಷ್ಟ ವರ್ಡ್ ಯೂಸಿಂಗ್ ಅ ನುಡಿ 4.0 ಸಾಫ್ಟ್ವೇರ್ ವಿತ್ ವಿಚ್ ಕೀ ವಿಲ್ ಬಿ ಟೈಪ್. ಅಂದರೆ ಈ ಕೊಟ್ಟಿರೋ ವರ್ಡ್ನ ಯಾವ ರೀತಿ ನಾವು ನುಡಿಯಲ್ಲಿ ಬರಿತೀವಿ ಅಂತ ಕೇಳಿದ್ರೆ, ಉ ಅಂದ್ರೇನು? ಸ್ಮಾಲ್ ಯು. ಎಲ್ಲೆಲ್ಲಿ ಇದೆನಾ? ಸ್ಮಾಲ್ ಯು. ಓಕೆ. ಥಗೆ ಸ್ಮಾಲ್ ಟಿ ಎಲ್ಲ ಹತ್ರನೇ ಇದ್ದೇನೆ. ಸೊ ಒತ್ತಕ್ಷರಕ್ಕೆ ಎಫ್ ಯೂಸ್ ಮಾಡ್ತೀನಿ. ಎಫ್ ಎಲ್ಲಿ ಯೂಸ್ ಮಾಡಿಲ್ಲ? ಆಪ್ಷನ್ 3ಯಲ್ಲಿ ಯೂಸ್ ಮಾಡಿಲ್ಲ. ಟಿ ಆದಮೇಲೆ ಒತ್ತಕ್ಷರ ಯೂಸ್ ಮಾಡೋಕ್ಕೆ ಎಫ್ ಯೂಸ್ ಮಾಡಬೇಕು. ಇಲ್ಲಿ ಯೂಸ್ ಮಾಡಿಲ್ಲ, ಇಲ್ಲಿ ಯೂಸ್ ಮಾಡಿದ್ದಾರೆ. ಯಾವ ಒತ್ತಕ್ಷರ ಇದೆ? ಕೆ ಇದೆ, ಅಂದರೆ ಕೆ ಬರಬೇಕು. ಎಫ್ ಆದಮೇಲೆ ಕೆ ಬರಬೇಕು. ಎಫ್ ಆದಮೇಲೆ ಕೆ ಇದೆನಾ? ಓಕೆ, 3 ಆಪ್ಷನಲ್ಲೂ ಇದೆ. ಸೊ ಉತ್ಕೃಷ್ಟ ಅಂತಂದರೆ ಶ ಬರಬೇಕು, ಅಂದರೆ XFQ. ಇಲ್ಲಿ ಲಾಸ್ಟ್ ಆಪ್ಷನಲ್ಲಿ ದೊಡ್ಡ ಕ್ಯೂ ಬಂದಿದೆ ಅಂತಂದರೆ ಸ್ಮಾಲ್ ಟ ಒತ್ತಕ್ಷರ ಆಗಿದೆ. ಇವರು ದೊಡ್ಡ ಟದು ಆಲ್ಫಾಬೆಟ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಆಪ್ಷನ್ ರಾಂಗ್ ಆಯಿತು. ಸೊ 15ಗೆ ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ 1. ನುಡಿ ಫ್ರಮ್ 6.0 ಈಸ್ ಬೇಸ್ಡ್ ಆನ್. ನುಡಿ ಯಾವುದು ಮೇಲೆ ಬೇಸ್ ಆಗಿದೆ ಅಂದರೆ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಹೇಳಬೇಕಾದ್ರೆ, ನುಡಿ 6.0 ಈಸ್ ಬೇಸ್ಡ್ ಆನ್ ಅ ಯೂನಿಕೋಡ್. ಅರ್ಥ ಆಯ್ತಲ್ವ? ನುಡಿ ಫ್ರಮ್ 6.0 ಈಸ್ ಬೇಸ್ಡ್ ಆನ್ ಅ ಯೂನಿಕೋಡ್. ಟು ಆಪ್ರೇಟ್ ಅ ನುಡಿ ಸಾಫ್ಟ್ವೇರ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ನಾವು ಏನು ಮಾಡಬೇಕು? ನಾನು ಹೇಳಿದ್ದೆ ನುಡಿ ಸಾಫ್ಟ್ವೇರ್ನ ಯೂಸ್ ಮಾಡಬೇಕಾದ್ರೆ ಯಾವ ಕೀನ ಆನ್ ಮಾಡಬೇಕು ಅಂತ ಹೇಳಿದೆ. ಸ್ಕ್ರೋಲಾಕ್ ಕೀ ಶುಡ್ ಬಿ ಆನ್. ಸ್ಕ್ರೋಲಾಕ್ ಕೀನ ನಾವು ಆನ್ ಮಾಡಿದರೆ ನುಡಿ ಸಾಫ್ಟ್ವೇರ್ ನಾವು ಟೈಪ್ ಮಾಡ್ಬೋದು. ಕ್ಯಾಪ್ಸ್ ಲಾಕ್ ಅಂತಂದ್ರೇನು? ಲೆಟರ್ಸು ಕ್ಯಾಪಿಟಲ್ ಆಗಿ ಬರೋದಕ್ಕೆ ನಾವು ಕ್ಯಾಪ್ಸ್ ಲಾಕ್ನ ಆನ್ ಮಾಡ್ತೀವಿ. ಸೊ ಟು ಆಪ್ರೇಟ್ ಅ ನುಡಿ ಸಾಫ್ಟ್ವೇರ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್ ವಿ ಶುಡ್ ಆನ್ ದ ಸ್ಕ್ರೋಲಾಕ್ ಕೀ. ಇದು ಕೊಟ್ಟಿರೋ ವರ್ಡ್ ಇದೆ ಅಲ್ವಾ? ದಿಸ್ ಕೀ ಸೀಕ್ವೆನ್ಸ್ ಇಂಡಿಕೇಟ್ಸ್ ದ ವರ್ಡ್. ನಿಮಗೆ ಅವರೇ ನುಡಿ ಕೊಟ್ಬಿಟ್ಟಿದ್ದಾರೆ, ನಾವು ಯಾವ ವರ್ಡ್ ಅಂತ ಫೈಂಡ್ ಔಟ್ ಮಾಡಬೇಕು. ಏನಿದೆ? ದೊಡ್ಡ ಎಸ್ ಇದೆ ಅಂತಂದರೆ ಏನು ಬರುತ್ತೆ? ದೊಡ್ಡ ಎಸ್ಸಿಗೆ ಏನು? ಶ. ಆಯಿತಾ? ಶ. ಏನಿದೆ? ಸ್ಮಾಲ್ ಎಸ್ ಇದೆ ಅಂತಂದರೆ ಏನು ಬರುತ್ತೆ? ಸ ಬರುತ್ತೆ. ಎಲ್ಲಿದೆ? ಇದು ರಾಂಗ್ ಆಯಿತು, ಇದು ಆಪ್ಷನ್ ಹೋಯ್ತು. ದೊಡ್ಡ ಶ ಇದೆ, ಅವ್ರು ಎ ಕೊಟ್ಟಿದ್ದಾರೆ, ಎಸ್ ಆದಮೇಲೆ ಇಲ್ಲ, ಈ ಆಪ್ಷನ್ ಕೂಡ ರಾಂಗ್ ಆಯಿತು. ಸಂತ ರಸ್ತೆ ಅಂತ ಇದೆ, ಸ ಇದೆನಾ? ನೋ. ಇಲ್ಲಿ ಶದು ದೊಡ್ಡ ಕ್ಯಾಪಿಟಲ್ ಎಸ್ ಬಂದರೆ ನಾವು ಶನ ಯೂಸ್ ಮಾಡ್ತೀವಿ. ಸೊ ಈ ಆಪ್ಷನ್ ಕೂಡ ಹೋಯಿತು. ಉಳಿದಿರೋ ಆಪ್ಷನ್ ಯಾವುದು? ಆಪ್ಷನ್ 3. ಸೊ ಟಿಕ್ ಮಾಡ್ತಿರ್ಬೇಕು, ಹೋಗ್ತಿರ್ಬೇಕು. ನಿಮಗೆ ಫುಲ್ ಕನ್ಫರ್ಮ್ ಆಗಲಿ ಅಂತ ನಾನು ಇದನ್ನ ಫುಲ್ ಬಿಡಿಸ್ತೀನಿ. ಆಯಿತಾ? ಕ್ಯಾಪಿಟಲ್ ಎಸ್ಸಿಗೆ ಶ, ಸ್ಮಾಲ್ ಎಸ್ಸಿಗೆ ಸ. ಎಫ್ ಯಾಕೆ ಯೂಸ್ ಮಾಡಿದ್ವಿ? ಒತ್ತಕ್ಷರದಕ್ಕೆ. ಎಫ್ ಆದಮೇಲೆ ಟಿ ಬಂದಿದೆ ಅಂದರೆ ಒತ್ತಕ್ಷರ, ಎಸ್ಸಿಗೆ ಒತ್ತಕ್ಷರ ಬಂದಿದೆ. ಮತ್ತು ಎಫ್ ಆರ್ ಅಂತಂದರೆ ರ ಒತ್ತು. ಅರ್ಥ ಆಯ್ತಲ್ವ? ಸಿ ಅಂದರೆ ಏನು? ಚ. CI ಕೊಟ್ಟಿದ್ದಾರೆ ಅಂತಂದರೆ ಸ್ಮಾಲ್ ಚಿ. KI ಅಂತಂದ್ರೇನು? ಚಿಕಿತ್ಸೆ. ಅರ್ಥ ಆಯ್ತಲ್ವ? ಕ ಅಂದ್ರೇನು? ಕೆ ಅಂದ್ರೇನು? KI ಅಂದ್ರೇನು? ಕೀ. ಮತ್ತು
ಎಫ್ ಯಾಕೆ ಯೂಸ್ ಮಾಡಿದರೆ ಒತ್ತಕ್ಷರ ಚಿಕಿತ್ಸೆ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಡ್ಯಾಶ್ ಈಸ್ ದ ಕೀ ಸೀಕ್ವೆನ್ಸ್ ಟು ಗೆಟ್ ದ ವರ್ಡ್ ವಿದ್ಯಾರ್ಥಿ ವೇತನ ಇನ್ನ ನುಡಿ. ವಿದ್ಯಾರ್ಥಿ ವೇತನ ಯಾವ ರೀತಿ ಬರೀತಾರೆ? ಇದು 2023ಯಲ್ಲಿ ಕೇಳಿರೋ ಕ್ವಶನ್ನು. ವಿ ಅಂತಂದ್ರೇನು, ವ ಅಂತಂದ್ರೇನು, ವಿ ವಿ ಅಂತಂದ್ರೇನು, ವಿ ಐ. ವಿ ಐ ಎಲ್ಲಿದೆ? 3 ಹತ್ರನೂ ಇದೆ. ವಿದ್ಯಾ ಅಂದರೆ ಡಿ, ಡಿ ಎಲ್ಲಿದೆ? 3 ಹತ್ರ. ಒತ್ತಕ್ಷರಕ್ಕೇನು ಎಫ್ ಯೂಸ್ ಮಾಡಿದ್ವಿ, ಎಲ್ಲ ಹತ್ರನೂ ಇದನ್ನು. ಓಕೆ, ಒತ್ತಕ್ಷರ ಯಾವ್ದು ಯೂಸ್ ಮಾಡಿದ್ದೀವಿ? ವೈ ಅಲ್ಲ, ಯಾ ಅಂತಂದರೆ ವೈ ಬರಬೇಕು. ಎಲ್ಲ ಹತ್ರ ಇದನ್ನು. ಓಕೆ, ಇಲ್ಲಿ ದೊಡ್ಡ ದ ಇದೆ, ವಿದ್ಯಾ ಅಂದರೆ ದೊಡ್ಡ ದ ಮಾಡಿದ್ವಿ. ಇಲ್ಲಿ ಏನು ಬರುತ್ತೆ? ಕ್ಯಾಪಿಟಲ್ ಎ ಬರುತ್ತೆ. ಅದು ಕೂಡ ಎಲ್ಲ 3 ಆಪ್ಷನಲ್ಲೂ ಇದೆ. ವಿದ್ಯಾರ್ಥಿ ಏನಿದೆ? ದೊಡ್ಡ ತಿ ಇದೆ. ದೊಡ್ಡ ತಿ ಇದ್ದಾಗ ನಾವು ಕ್ಯಾಪಿಟಲ್ ಟಿನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಮಾಲ್ ಟಿನ ಯೂಸ್ ಮಾಡಿದ್ದಾರೆ. ಈ ಆಪ್ಷನ್ ಎಲಿಮೆಂಟ್ ಆಯಿತು. ಸೊ ದೊಡ್ಡ ಟಿನ ಯೂಸ್ ಮಾಡಿದ್ದೀವಿ. ವಿದ್ಯಾರ್ಥಿ, ತಿ ಅಂತಂದ್ರೆ ಟಿ ಐ. ಇಲ್ಲಿ ನಾನು ಹೇಳಿದ್ದೆ ಈ ಸಿಂಬಲ್ ಯೂಸ್ ಮಾಡಿದಾಗ ನಾವು ಕ್ಯಾಪಿಟಲ್ ಎಫ್ನ ಯೂಸ್ ಮಾಡ್ತೀವಿ ಅಂತ. ಟಿ ಐ ಎಫ್ ಯೂಸ್ ಮಾಡಿದ್ದೀವಿ. ವೇತನ ಅಂತ, ವೇತನ ಅಂದರೆ ವಿ, ವಿ ಅಂತಂದರೆ ಇಲ್ಲಿ ದೊಡ್ಡ ವೇ ಇದೆ, ಅದಕ್ಕೆ ನಾವು ಇನ ಯೂಸ್ ಮಾಡಿ. ಸ್ಮಾಲ್ ವೇ ಇದ್ದಿದ್ರೆ ನಾವು ಐನ ಯೂಸ್ ಮಾಡ್ತಿದ್ವಿ. ಇಲ್ಲಿ ವೇ ಅಂತ ಇದೆ, ದೊಡ್ಡ ವೇ, ಸೊ ನಾವು ಇನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಉಳಿದಿರೋ 1 ಮತ್ತು 3 ಆಪ್ಷನಲ್ಲಿ ವೇತನ ಅಂತಂದರೆ ದೊಡ್ಡ ಇನ ನಾವು ಯೂಸ್ ಮಾಡಬೇಕು. ವೇ ಇಲ್ಲಿ ಈ ಥರ ಸಿಂಬಲ್ ಈ ಥರ ಇಲ್ಲ ಅಂದಿದ್ರೆ ನಾವು ಈ ಸ್ಮಾಲ್ ಇನ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ವೇ ಅಂತ ಇದೆ, ಒತ್ತಕ್ಷರ ದೊಡ್ಡ ವೇನ ಯೂಸ್ ಮಾಡಿದ್ವಿ. ಸೊ ಕ್ಯಾಪಿಟಲ್ ಇನ ನಾವು ಯೂಸ್ ಮಾಡಬೇಕು. ಸೊ ಈ ಆಪ್ಷನ್ ಎಲಿಮೆಂಟ್ ಆಯಿತು. ಸೊ ಉಳಿದಿರೋ ಆಪ್ಷನ್ ಯಾವುದು? 1. ಸೊ ಕರೆಕ್ಟ್ ಆಪ್ಷನ್ ಈಸ್ 1. ಸೊ ಕರೆಕ್ಟ್ ಆಪ್ಷನ್ ಯಾವುದು? 1, ವಿದ್ಯಾರ್ಥಿ ವೇತನ. ಈ ವೇ ಬಂದರೆ ಇ ಯೂಸ್ ಮಾಡ್ತೀವಿ, ವಿ ಇ. ಈ ದೊಡ್ಡ ವೇ ಬಂದಿದೆ, ಸೊ ನಾವು ವಿ ಇ ಯೂಸ್ ಮಾಡ್ತೀವಿ. ವಿ ಇಯಲ್ಲಿದೆ, ಈ ಆಪ್ಷನಲ್ಲಿ ಇದೆ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ದ ವರ್ಡ್ ವಿಜ್ಞಾನ ಇನ್ ಕನ್ನಡ ಈಸ್ ಟೈಪ್ಡ್ ಇನ್ ಅ ನುಡಿ ಸಾಫ್ಟ್ವೇರ್ ಯೂಸಿಂಗ್ ದ ಫಾಲೋಯಿಂಗ್ ಕ್ಯಾರೆಕ್ಟರ್. ವಿಜ್ಞಾನನ ಯಾವ ರೀತಿ ಬರೀತಾರೆ? ವಿ ಅಂದರೆ ವಿ ಐ, ದೊಡ್ಡ ವಿ ಇಲ್ಲ, ಸ್ಮಾಲ್ ವಿ ಇದೆ, ಇ ವಿ ಇದೆ. ಇ ವಿ ಇದ್ದಿದ್ರೆ ನಾವು ಕ್ಯಾಪಿಟಲ್ ಐ ತೊಗೊತಿದ್ವಿ. ಇಲ್ಲಿ ಸಣ್ಣ ಇ ಇದೆ, ಸೊ ಸ್ಮಾಲ್ ಐನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಐ ಇರೋದನ್ನ ಹೆಲ್ಮೆಟ್ ಮಾಡಿ. ಇಲ್ಲಿ ಕ್ಯಾಪಿಟಲ್ ಐ ಇದೆ, ಇದು ಹೋಯ್ತು, ಇದು ಹೋಯ್ತು. ಉಳಿದಿರೋದು ಯಾವುದು? ಆಪ್ಷನ್ 2. ಸೊ ಈಸಿಯಾಗಿ ಈ ರೀತಿ ನೀವು ಆಪ್ಷನ್ನ ಎಲಿಮಿನೇಟ್ ಮಾಡ್ಕೊತ ಈಸಿಯಾಗಿ ಕಮ್ಮಿ ಟೈಮಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ವಿಜ್ಞಾನಿಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ದ ಕೀ ಸೀಕ್ವೆನ್ಸ್ ಫಾರ್ ದ ವರ್ಡ್ ರಾಷ್ಟ್ರೀಯತೆಯನ್ನು ನುಡಿ ವರ್ಷನ್ 6.0 ಈಸ್. ರಾಷ್ಟ್ರೀಯತೆ ಯಾವ ರೀತಿ ಬರೀತಾರೆ? ದೊಡ್ಡ ರ ಅಂತಂದರೆ ಆರ್, ಶಿಫ್ಟ್ ಎ ಅಂತಂದರೆ ಈ ಆರ್ ಅಲ್ಲ, ಈ ಆರು ರೂ ಬರುತ್ತೆ ಸ್ಟಾರ್ಟಿಂಗ್. ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಇವಾಗ 1 ಮತ್ತು 4 ಇದೆ. ಆರ್ ಶಿಫ್ಟ್ ಎ, ಶಗೆ ಏನು? ಎಕ್ಸ್. ಈ ಎಫ್ನ ಯೂಸ್ ಮಾಡೋದು. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಈ ಸಿಂಬಲ್ ಯೂಸ್ ಮಾಡಿದಾಗ ನಾವು ಕ್ಯಾಪಿಟಲ್ ಎಫ್ನ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವ? ರಾಷ್ಟ್ರೀಯತೆ ಹೆಂಗೆ ಬರೀತಾರೆ? ಆರ್ ಎ ಎಕ್ಸ್ ಎಫ್ ಕ್ಯೂ ಎಫ್ ಆರ್ ಐ ವೈ ಟಿ ಇ. ಈ ದೊಡ್ಡ ಕ್ಯಾಪಿಟಲ್ ಐ ಯಾಕೆ ಯೂಸ್ ಮಾಡಿದ್ದಾರೆ? ರಾಷ್ಟ್ರೀ ಇವತ್ತು ಬಂದಿದೆ ಅಲ್ವ, ಸೊ ಕ್ಯಾಪಿಟಲ್ ಐನ ಯೂಸ್ ಮಾಡಿದ್ದಾರೆ. ದ ಕೀ ಸೀಕ್ವೆನ್ಸ್ ಫಾರ್ ದ ವರ್ಡ್ ಪದಾರ್ಥಗಳು ಇನ್ ನುಡಿ 5.0 ಈಸ್. ಪದಾರ್ಥಗಳು ಯಾವ ರೀತಿ ಬರೀತಾರೆ? ಪ ಅಂತಂದ್ರೇನು? ಪಿ. ಸೊ ಪದಾರ್ಥಗಳು ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಪಿ ಅಂದರೆ ಸ್ಮಾಲ್ ಪ ಇದೆ, ಪಿ ಬರಿತೀವಿ. ದ ಅಂತಂದರೆ ಡಿ, ಡಿ ದೊಡ್ಡ ದ ಇದೆ, ಅದಕ್ಕೆ ಡಿ ಎ ಬರಿತೀವಿ. ದೊಡ್ಡ ಪದಾರ್ಥ, ದೊಡ್ಡ ಥ ಇದೆ,
ದೊಡ್ಡದು ಇದ್ದಾಗ ನಾವು ದೊಡ್ಡ ಟಿ ಬರಿತೀವಿ. ಎಫ್ ಈ ಥರ ಬಂದಾಗ ಕ್ಯಾಪಿಟಲ್ ಎಫ್ ಎಲ್ಲಿ ಯೂಸ್ ಮಾಡಿದ್ದಾರೆ? ಸೆಕೆಂಡ್ ಆಪ್ಷನಲ್ಲಿ, ಎಲ್ಲಿ ಯೂಸ್ ಮಾಡಿಲ್ಲ. ಸೊ ಎಲ್ಲ ಆಪ್ಷನ್ ಎಲ್ಮೆಟ್ ಆಯಿತು. ಉಳಿದಿರೋ ಆಪ್ಷನ್ ಯಾವುದು? ಆಪ್ಷನ್ 2. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ನುಡಿ ತಂತ್ರಾಂಶ. ನೀವು ಯಾವ ರೀತಿ ಫಸ್ಟ್ ನಿಮಗೆ ಅದಿಂದ ಳವರೆಗೂ ಯಾವ ರೀತಿ ಇಂಗ್ಲೀಷಿಂದ ಕನ್ನಡದಲ್ಲಿ ನುಡಿ ಬರೆಯೋದು ಅಂತ ನಿಮಗೆ ಅದು ಗೊತ್ತಾದರೆ ನೀವು ಈಸಿಯಾಗಿ ವರ್ಡ್ಸ್ನ ಬರಿಬೋದು. ಅರ್ಥ ಆಯ್ತಲ್ಲ? ಐ ಹೋಪ್ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ಲಾಸ್ ಬಗ್ಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.